ನಿಮ್ಮ ಮನೆಯಲ್ಲಿ ಸದಾ ಕಾಲ ಇರಲಿ ಅಂತ ಹೇಳಿ ಮನಸ್ಸಿನಲ್ಲಿ ಸಂಕಲ್ಪವನ್ನು ಮಾಡಿಕೊಂಡಂತಹ ನಾವು ಅಮ್ಮನವರಿಗೆ ಆರತಿಯನ್ನು ಬೆಳಗಿದ್ದೇವೆ. ಅಮ್ಮನವರಿಗೆ ಬೆಳಗಿದ ಆರತಿಯನ್ನ ತಾವು ಮನೆಯಲ್ಲಿ ಕೂತು ಸ್ವೀಕಾರ ಮಾಡಿ ಅಮ್ಮನವರ ಕೃಪೆಗೆ ಪಾತ್ರರಾಗಿ. ವೀಕ್ಷಕರೇ, ಇವತ್ತಿನ ದಿವ್ಯ ಸನ್ನಿಧಿಯಲ್ಲಿ ಆನಂದ್ ನಗರದ ಬೆಮ್ಮೆಲ್ ಲೇಔಟ್ನಲ್ಲಿರುವ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದ ದರ್ಶನವನ್ನ ಪಡೆದು ಅಲ್ಲಿನ ಹೆಚ್ಚಿನ ವಿಶೇಷತೆಗಳ ಬಗ್ಗೆ ಪೂಜ್ಯ ಗುರುಜಿ ಅವರಿಂದ ತಿಳ್ಕೊಳ್ಳೋಣ. ವಂದನಂ ಗುರುವೀರನೇ ನಿಮಗೊಂದನಂ ಸುಖಸಾರನೆ. ಪುಣ್ಯಕ್ಷೇತ್ರ ದಿವ್ಯಕ್ಷೇತ್ರ ವೈಕುಂಠಪುರವಾಸ ಶ್ರೀ ವೆಂಕಟೇಶನ ವೈಕುಂಠಪುರವಾಸ ವೆಂಕಟೇಶ ನೆಲೆಸಿದ ಪುಣ್ಯಕ್ಷೇತ್ರ ದಿವ್ಯಕ್ಷೇತ್ರ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥ ಪ್ರಧಾನ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ. ಪ್ರೀತಿಯ ವೀಕ್ಷಕರಿಗೆ ಮಹರ್ಷಿ ದರ್ಶನದಲ್ಲಿ ದೇಗುಲಗಳ ಪ್ರದರ್ಶನ ವಿಶೇಷ ಸರಣಿ ಸಂಚಿಕೆಗೆ ತಮ್ಮೆಲ್ಲರಿಗೂ ಅತ್ಯಂತ ಆದರಣೀಯವಾದ ಸ್ವಾಗತ. ಇಂದು ಮಹರ್ಷಿ ದರ್ಶನದಲ್ಲಿ ವಿಶೇಷವಾದಂತಹ ದಿವ್ಯವಾಗಿರುವಂತಹ ದೇವರ ಸಾನ್ನಿಧ್ಯ ಅಪಾರವಾಗಿ ಇರತಕ್ಕಂತಹ ನಿಮ್ಮ ಸಕಲ ದೋಷಗಳನ್ನು ಸಕಲ ಮಾನಸಿಕ ಕಾಯಿಲೆಗಳನ್ನು ನಿವಾರಣೆ ಮಾಡುವಂತಹ ಶಕ್ತಿ ಇರ್ತಕ್ಕಂತಹ ಮಹಾ ಸಾನ್ನಿಧ್ಯದಲ್ಲಿ ಇದ್ದೇವೆ. ಎಲ್ಲರ ಸಂಕಷ್ಟಗಳನ್ನು ಪರಿಹರಿಸುವಂತಹ ಸ್ವಾಮಿ. ಅವನ ಕಣ್ಣೋಟದಿಂದ ಮಾತ್ರ, ಅವನ ಮುಂದೆ ನಿಲ್ಲೋದ್ರಿಂದ ಮಾತ್ರ, ಅವನ ನಾಮಸ್ಮರಣೆಯನ್ನು ಮಾಡೋದ್ರಿಂದ ಮಾತ್ರವೇ ನಮ್ಮೆಲ್ಲ ಕಷ್ಟಗಳು ಬಗೆಹರಿಯುತ್ತಂತೆ. ಅಂತಹ ದಿವೀಪಮಾನವಾಗಿರ್ತಕ್ಕಂತಹ ಶಕ್ತಿಯನ್ನು ಉಳ್ಳಂತಹ ಸ್ವಾಮಿ ಶ್ರೀ ಲಕ್ಷ್ಮೀ ವೆಂಕಟರಮಣ, ಅದರಲ್ಲೂ ಬೆಂಗಳೂರಿನ ರಾಜರಾಜೇಶ್ವರಿ ನಗರದಲ್ಲಿ ನೆಲೆಸಿದ್ದಾರೆ. ಲಕ್ಷ್ಮೀ ರಮಣ ವೆಂಕಟೇಶ ನೀನು ಬಾರಯ್ಯ, ನಮ್ಮ ಮನೆಯಲೆಲ್ಲ ನಗುವ ನೀನು ತುಂಬಯ್ಯ, ಕೋಟಿ ಕೋಟಿ ವರಹವನ್ನು ನೀನು ತಾರಯ್ಯ, ನಿನ್ನ ಸೇವೆ ಮಾಡುವಂತ ಮನಸ್ಸು ನೀಡಯ್ಯ. ಲಕ್ಷ್ಮೀ ರಮಣ ವೆಂಕಟೇಶ ನೀನು ಬಾರಯ್ಯ, ನಮ್ಮ ಮನೆಯಲೆಲ್ಲ ನಗುವ ನೀನು ತುಂಬಯ್ಯ. ನೋಡಿ, ಇಲ್ಲಿರ್ತಕ್ಕಂತಹ ಸಾನ್ನಿಧ್ಯ ಎಷ್ಟು ಶಕ್ತಿಯುತವಾಗಿದೆ ಅಂತಂದ್ರೆ, ಆ ವಿಗ್ರಹದಿಂದ ಹೊರಸೂಸ್ತಕ್ಕಂತಹ ಸಾತ್ವಿಕ ಲಹರಿಗಳು ನಿಮ್ಮನ್ನ ಒಳಗಡೆ ಬರ್ತಾ ಇದ್ದ ಹಾಗೆಯೇ ಒಂದು ರೀತಿಯಾಗಿ ನಿಮ್ಮ ಮನಸ್ಸನ್ನ ತುಂಬಿ ಬರೆಸುತ್ತೆ. ಎಷ್ಟೋ ಜನ ಭಕ್ತರ ಅಭಿಪ್ರಾಯ, ನಮಗೆ ಗೊತ್ತಿಲ್ಲ ಗುರುಗಳೇ, ದೇವರ ಮುಂದೆ ನಿಂತ್ಕೊಳ್ತಾ ಇದ್ದ ಹಾಗೆಯೇ ನಮ್ಮ ಕಣ್ಣಲ್ಲಿ ನೀರು ಬರೋದಕ್ಕೆ ಶುರುವಾಗುತ್ತೆ. ಯಾಕೆ ನೀರು ಬರುತ್ತೆ ಕಣ್ಣಲ್ಲಿಂದ? ಅದು ದೇವರ ಮುಂದೆ ನಿಂತ ತಕ್ಷಣದಲ್ಲಿ ಬರಬೇಕು ಅಂತಂದ್ರೆ ಭಕ್ತನಿಗೂ ಮತ್ತು ದೇವರಿಗೂ ಒಂದು ರೀತಿಯಾದಂತಹ ಸಂಬಂಧ ಏರ್ಪಡಬೇಕು. ಸಂಬಂಧ ಏರ್ಪಡಬೇಕು ಅಂದ್ರೆ ಅಲ್ಲಿ ಭಗವತ್ ಸಾನ್ನಿಧ್ಯ ಇರಬೇಕು. ಭಗವತ್ ಸಾನ್ನಿಧ್ಯ ಇರುವ ಕ್ಷೇತ್ರದಲ್ಲಿ ಮಾತ್ರ ಈ ರೀತಿ ಆಗೋದಕ್ಕೆ ಸಾಧ್ಯ. ಇದು ಕೇವಲ ಇಲ್ಲಿ ಬರ್ತಕ್ಕಂತಹ ಭಕ್ತರ ಅಭಿಪ್ರಾಯವಲ್ಲ. ಒಮ್ಮೆ ನಾನಿಲ್ಲಿ ಒಳಗೆ ಪ್ರವೇಶ ಮಾಡ್ತಾ ಇರಬೇಕಾದ್ರೆಯೇ ಅಷ್ಟೇ, ಆ ದ್ವಾರದಿಂದ ನಾವು ಒಳಗಡೆ ಬರ್ತಾ ಒಂದೊಂದೇ ಹೆಜ್ಜೆ ಬರ್ತಾ ಇರಬೇಕಾದ್ರೆ ಆ ತಿಮ್ಮಪ್ಪ ನಮ್ಮ ಹತ್ರಕ್ಕೆ ಬಂದಂತೆ ಭಾಸವಾಗ್ತದೆ. ನಮ್ಮನ್ನ ಸಂತೈಸ್ತಾ ಇದ್ದಾನೇನೋ. ಇವಾಗ ನೀವು ಯಾರಾದ್ರೂ ಮನೆಗೆ ಬಂದ್ರೆ ಉಚ್ಚಾರ ಮಾಡ್ತೀರಿ, ಕೂತ್ಕೊಳ್ಳಿ, ಕಾಫಿ ಕುಡಿತೀರಾ, ತಿಂಡಿ ತಿಂತೀರಾ, ಏನಾಯ್ತು, ಎತ್ತಾಯ್ತು, ಉಭಯ ಕುಶಲೋಪರಿ ವಿಚಾರಿಸ್ತೀರಿ. ಆ ರೀತಿಯಾದ ಭಾವಭಕ್ತಿಗಳು ಇಲ್ಲಿ ಬರ್ತವೆ. ಭಾಗ್ಯೋದಯ ಬಾಳಿನಲ್ಲಿ ಬೆಳಕ ಪಸರಿಸು, ನಿತ್ಯ ನಿನ್ನ ನಾಮ ಸ್ಮರಣೆ ನಮ್ಮದಾಗಿಸು. ಭಾಗ್ಯೋದಯ ಬಾಳಿನಲ್ಲಿ ವಂದನಂ ಗುರುವೀರನೇ ನಿಮಗೊಂದನಂ ಸುಖಸಾರನೆ. ಬಂದ ಮೋಕ್ಷಗಳೆಂಬ ಎರಡರ ಸಂತು ತೋರಿದ ತೀರನೆ. ತನ್ನ ನಿಜವನ್ನು ನೋಡಲು ಈ ಭಿನ್ನವಳಿಯದ ಮೋಡನು. ನಿನ್ನ ಪಾದವ ಕಂಡ ಮನುಜನು ಜನ್ಮವಳಿದಾರೂಢನು. ಹಿಂದೆ ಸುಕೃತವ ಮಾಡಿದೆ, ಅದರಿಂದ ನಿನ್ನೊಟ್ಟುಗೂಡಿದೆ. ಶ್ರೀ ಲಕ್ಷ್ಮೀ
ಸೌಜನ್ಯಲೋಲ ಭಾವೈಕ್ಯಲೀಲ. ಕರುಣಾಸಮುದ್ರ ಶೇಷಾದ್ರಿವಾಸ ವೇದಾಂತಸಾರ ಗಣನೀತಚಾರ ಶ್ರೀಚಕ್ರಧಾರ ಸರ್ವಾಧಿಕಾರ ವೈಕುಂಠಪಾಲ ಚೈತನ್ಯದಾನ ಶ್ರೀಲಕ್ಷ್ಮೀರಮಣ ಹೇ ವೆಂಕಟೇಶ ಸೌಜನ್ಯಲೋಲ ಭಾವೈಕ್ಯಲೀಲ. ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾ